ಈ ಮೂಲಕ BA 2ನೇ ಸೆಮಿಸ್ಟರ್ ವಿದ್ಯಾರ್ಥಿಗೆ ತಿಳಿಸುವುದೆಂದರೆ ತಮ್ಮ 2ನೇ ಸೆಮಿಸ್ಟರ್ ಕೋರ್ಸ್ ರಿಜಿಸ್ಟ್ರೇಷನ್ ಮಾಡುವುದು ಹೇಗೆ ಎಂದು ನಾನು ಈಗ ತಿಳಿಸಿಕೊಡುತ್ತಾ ಇದ್ದೇನೆ. ಗೂಗಲ್ನಲ್ಲಿ ಹೋಗಿ UUCMS ಟೈಪ್ ಮಾಡಿ ಲಾಗಿನ್ ಅಂತ ಕ್ಲಿಕ್ ಮಾಡಿ. ಅಲ್ಲಿ ಕೆಳಗಡೆ ಬರುವ ಯೂನಿಫೈಡ್ ಯೂನಿವರ್ಸಿಟಿ ಕಾಲೇಜ್ ಮ್ಯಾನೇಜ್ಮೆಂಟ್ ಸಿಸ್ಟಮನ್ನು ಕ್ಲಿಕ್ ಮಾಡಿ. ಅಲ್ಲೇ ನಿಮ್ಮ ಸ್ಟೂಡೆಂಟನ್ನು ಸೆಲೆಕ್ಟ್ ಮಾಡ್ಕೊಳ್ಳಿ. ಈಗ ಆರೆಂಜ್ ಕಲರ್ ಸೆಲೆಕ್ಟ್ ಇಲ್ಲ ಇದೆ. ಇಲ್ಲಿ ಕೆಳಗಡೆ ಯೂಸರ್ ನೇಮ್ ಅಂತ ಕೇಳ್ತಾ ಇದೆ. ನಿಮ್ಮ ರಿಜಿಸ್ಟರ್ ನಂಬರನ್ನು ಮೆನ್ಷನ್ ಮಾಡಿ. ನಾನು ಒಬ್ಬ ವಿದ್ಯಾರ್ಥಿಯ ಲಾಗಿನನ್ನು ಆಗ್ತಾಯಿದ್ದೀನಿ. ನಿಮ್ಮದೇ ರಿಜಿಸ್ಟರ್ ನಂಬರ್ ಏನಿರುತ್ತೋ ಅದನ್ನು ಮೆನ್ಷನ್ ಮಾಡಬೇಕು. U15 ED 23A 0021. ಪಾಸ್ವರ್ಡ್ ಬಂದುಬಿಟ್ಟು ಅವ್ರ ಡೇಟ್ ಆಫ್ ಬರ್ತ್ ಆಗಿರುತ್ತೆ. ಡೇಟ್ ಆಫ್ ಬರ್ತನ್ನು ನಾನು ಯಾವ ಥರ ಹಾಕ್ತೀನಿ ಅದನ್ನು ನೋಡ್ತಾ ಇರಿ. 08 -04 -2005 ಇದೇ ಥರನಾಗಿ ನಿಮ್ಮ 10th ಮಾರ್ಕ್ಸ್ಗಳಿರುತ್ತೆ. ಇದೇ ಥರನಾಗಿ ಟೈಪ್ ಮಾಡಬೇಕು. ಹ್ಯಾಶ್ ಅದು ಇಡಬಾರ್ದು, ಬಾರ್ ಅದು ಹಾಕಬಾರ್ದು. ಇದು ಮೈನಸ್ ಈ ಥರ ಮೆನ್ಷನ್ ಮಾಡಿ. ಇಲ್ಲಿ ಎಂಟರ್ ಕ್ಯಾಪ್ಚಾ ಕೋಡ್ ಕೇಳುತ್ತೆ. ನಿಮಗೆ ಯಾವ್ದು ತೋರಿಸುತ್ತೋ ಅದನ್ನು ಹಾಕಬೇಕು. ನಾನು ಇಲ್ಲಿ ತೋರಿಸಿದ್ದನ್ನು ಹಾಕ್ತಾಯಿದ್ದೀನಿ. 14315 ಲಾಗಿನ್ ಅಂತ ಕ್ಲಿಕ್ ಮಾಡಿ. ಈಗ ನಿಮ್ಮ ಸ್ಟೂಡೆಂಟ್ ಪೋರ್ಟಲ್ ಲಾಗಿನ್ ಆಗುತ್ತೆ. ನಿಮ್ಮ ಮೊಬೈಲ್ ಆಗಿದ್ದರೆ ಸೇವ್ ಅಂತ ಪಾಸ್ವರ್ಡ್ ಕ್ಲಿಕ್ ಮಾಡಿ, ಇಲ್ಲಾಂದರೆ ಬೇಡ. ಇಲ್ಲಿ ಈ ಕಡೆ ಸೈಡ್ 3 ಲೈನ್ ಕಾಣುತ್ತೆ ನೋಡಿ, ಗ್ರೀನ್ ಕಲರ್ ಲೋಗೋ ಮೇಲ್ಗಡೆ 3 ಲೈನ್ ಕಾಣುತ್ತಲ್ಲ, ಅದರ ಮೇಲೆ ಕ್ಲಿಕ್ ಮಾಡಿ. ಈ ಕಡೆ ಸೈಡ್ ಬಂದುಬಿಟ್ಟು ಅಕಾಡೆಮಿಕ್ಸ್ ಕ್ಲಿಕ್ ಮಾಡಿದಾಗ ಕೋರ್ಸ್ ರಿಜಿಸ್ಟ್ರೇಷನ್ ಕೇಳುತ್ತೆ. ಕೋರ್ಸ್ ರಿಜಿಸ್ಟ್ರೇಷನ್ ಕ್ಲಿಕ್ ಮಾಡಿದಾಗ ಮತ್ತೊಂದು ಕೋರ್ಸ್ ರಿಜಿಸ್ಟ್ರೇಷನ್ ಅಂತ ಕೇಳುತ್ತೆ. ಕ್ಲಿಕ್ ಮಾಡಿ. ಇಲ್ಲಿ 2ನೇ ನಂಬರ್ಗಿದೆ 2023-24 ಸೆಕೆಂಡ್ ಸೆಮಿಸ್ಟರ್ ಅಂತ ಕೋರ್ಸ್ ರಿಜಿಸ್ಟ್ರೇಷನ್ ಕ್ಲಿಕ್ ಮಾಡಿ. ಇಲ್ಲಿ ನಿಮ್ಮ ಸಬ್ಜೆಕ್ಟ್ DSE ಯಾವುದು ನಿಮ್ಮ ಸ್ಟೂಡೆಂಟ್ ರಿಜಿಸ್ಟರ್ ನಂಬರ್ ತೋರಿಸುತ್ತೆ, ಸ್ಟೂಡೆಂಟ್ ನೇಮ್ ತೋರಿಸುತ್ತೆ, ಟರ್ಮ್ ಸೆಮಿಸ್ಟರ್ ಯಾವುದಂತ ತೋರಿಸುತ್ತೆ, ಪ್ರೋಗ್ರಾಮ್ ನೇಮ್ ಏನಂತ ತೋರಿಸುತ್ತೆ, ಡಿಸಿಪ್ಲಿನ್ ಯಾವುದಿದೆ ಅಂತ ಅದನ್ನು ತೋರಿಸುತ್ತೆ, ಟೋಟಲ್ ಕ್ರೆಡಿಟ್ಸ್ ಎಷ್ಟು ಬೇಕಾಗಿದೆ ತೋರಿಸುತ್ತೆ, ಮ್ಯಾಕ್ಸಿಮಮ್ ಕ್ರೆಡಿಟ್ ಎಷ್ಟಿದೆ ಅಂತ ತೋರಿಸ್ತಾ ಇದೆ. ನಿಮ್ಮ ಡಿಸಿಪ್ಲಿನ್ ಯಾವುದು, ಹಿಸ್ಟ್ರಿ, ಪೊಲಿಟಿಕಲ್ ಇದೆ. ಇಲ್ಲಿ 4 ಸಬ್ಜೆಕ್ಟು ತೋರಿಸ್ತಾ ಇರುತ್ತೆ. ಕೆಳಗಡೆ ಫಿಸಿಕಲ್ ಎಜುಕೇಷನ್ ಇದೆ, NCC NSS ಬಾರ್ ಅಂತ ಇದೆ. ಕೆಳಗಡೆ ನೀವು ಸೆಲೆಕ್ಟ್ ಮಾಡೋದು ಏನಂದರೆ ಡಿಜಿಟಲ್ ಫ್ಲೂಯೆನ್ಸಿ, ಕನ್ನಡ, ಇಂಗ್ಲೀಷ್ ಆ್ಯಂಡ್ ಇವೆಂಟ್ ಮ್ಯಾನೇಜ್ಮೆಂಟ್. ಇವು 4 ಹೊರತು ಬೇರೆ ಯಾವುದೋ ಸಬ್ಜೆಕ್ಟು ನಿಮ್ಮ ಲಾಗಿನಲ್ಲಿ ತೋರಿಸ್ತಾ ಇದ್ದರೆ ಇವು 4 ಚಾಯ್ಸ್ ಮಾಡಬೇಕು. ಇಲ್ಲಿ ಕೆಳಗಡೆ ನೋಡಿ 25 ತೋರಿಸ್ತಾ ಇದೆ, ಇಲ್ಲಿ ಮೇಲ್ಗಡೆ 25 ತೋರಿಸ್ತಾ ಇದೆ. ಮೊದಲು ಅಲ್ಲಿ 14 ತೋರಿಸ್ತಾ ಇತ್ತು, ಇವಾಗ 25 ತೋರಿಸ್ತಾ ಇದೆ. ಇಲ್ಲಿ ಮೇಲೆ 25 ಇದ್ದರೆ ಇಲ್ಲಿ ಕೆಳಗಡೆ 25 ಇದ್ದಾಗ ಮಾತ್ರ ಇದನ್ನು ಸಬ್ಮಿಟ್ ಬಟನ್ ಒತ್ತಬೇಕು. ಸಬ್ಮಿಟ್ ಕೇಳಿದಾಗ ಆರ್ ಯು ಶ್ಯೂರ್ ಯು ವಾಂಟ್ ಟು ಸಬ್ಮಿಟ್ ಅಂತ ಕೇಳುತ್ತೆ. ಆವಾಗ ಎಸ್ ಅಂತ ಒತ್ತಬೇಕು. ಒತ್ತಿದಾಗ ಕೋರ್ಸ್ ಸಬ್ಮಿಟ್ ಆ್ಯಂಡ್ ಸಕ್ಸಸ್ಫುಲಿ ಅಂತ ಬರುತ್ತೆ. ಹೀಗೆ ಮಾಡಿದರೆ ನಿಮ್ಮ ಕೋರ್ಸ್ ರಿಜಿಸ್ಟ್ರೇಷನ್ ಆಗುತ್ತೆ. ಆನಂತರ ಎಕ್ಸಾಮ್ ಫೀ ಓಪನ್ ಆಗುತ್ತೆ. ಅಷ್ಟೋವರೆಗೂ ತಮ್ಮ ಪರೀಕ್ಷಾ ಅರ್ಜಿ ಓಪನ್ ಆಗೋದಿಲ್ಲ. ಕಾರಣ ಈ ವಿಷಯನ ಎಲ್ಲ ನಿಮ್ಮ ವಿದ್ಯಾರ್ಥಿಗಳಿಗೆ, ನಿಮ್ಮ ಸಹಪಾಠಿಗಳಿಗೆ ತಿಳಿಸಿ. ಈ ವಿಡಿಯೋ ಇಷ್ಟವಾಗಿದ್ದರೆ ಲೈಕ್ ಮತ್ತು ಶೇರ್ ಮಾಡಿ. ಥ್ಯಾಂಕ್ ಯು.